ಸೊ ಈ ನುಗ್ಗೆಕಾಯಿ ಸಾಂಬಾರ್ ಈಸ್ ರೆಡಿ. ಭಾಳ ಟೇಸ್ಟಾಗಿ ಒಂದು ಅದ್ಭುತವಾಗಿರುವಂಥ ರುಚಿ ಅಂತಲೇ ಹೇಳ್ಬೋದು ನುಗ್ಗೆಕಾಯಿ ಸಾರು. ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ. ಸೊ ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಾಗಿರುತ್ತೆ. ಸೊ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಸಾಂಬಾರನ್ನ ಒಂದು ರೀತಿ ಡಿಫ್ರೆಂಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಭಾಳ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡ್ತೀನಿ ಅಂತೇಳಿ ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸಬ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆನ ಬೇಯಿಸಿ ಇಟ್ಕೋಬೇಕು. ಸೊ ಸಾಫ್ಟ್ ಆಗೋ ತನಕ ಬೇಯಿಸಿ ಇಟ್ಕೋಬೇಕಾಗುತ್ತೆ. ಒಂದು 1/4 kg ಅರ್ಧ ತೊಗರಿಬೇಳೆನ ಹಾಕ್ಬಿಟ್ಟು ಈ ರೀತಿಯಾಗಿ ಮೆತ್ತಗಾಗೋ ತನಕ ನಾವು ತೊಗರಿಬೇಳೆನ ಬೇಯಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಆಮೇಲೆ ನುಗ್ಗೆಕಾಯಿನ ಒಂದು ಅರ್ಧ kg ಆಗುವಷ್ಟು ನುಗ್ಗೆಕಾಯಿ ಇದೆ. ಸೊ ಇದು ಎಳೆದಾಗಿದ್ದರೆ ಇನ್ನೂ ರುಚಿಯಾಗಿರುತ್ತೆ. ಸೊ ನುಗ್ಗೆಕಾಯಿ ಇದನ್ನು ನಾರನ್ನೆಲ್ಲ ಬಿಡಿಸ್ಬಿಟ್ಟು ನಂತರ ಈ ರೀತಿಯಾಗಿ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೋಬೇಕು. ಇಲ್ಲಿ ಒಂದು ಬಾಣಲಿಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಸಾಕು. ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಹಾಗೆಯೇ ಒಂದು 3-4 ಕರಿಬೇವು, ಕಟ್ ಮಾಡಿರ್ತೀರೋ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಒಂದು 2ರಿಂದ 3 ಈರುಳ್ಳಿನ ಹಾಕಿದ್ದೀನಿ. ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಇದನ್ನು ಕೂಡ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ತುರಿದ್ಬಿಟ್ಟು ಹಾಕಿ. ಇದಕ್ಕಿವಾಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ, ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಇದನ್ನು ಇವಾಗ ಒಂದು 2 ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಸೇರಿಸಿ, ಮತ್ತು 1 ಸ್ಪೂನು ಗರಂ ಮಸಾಲ ಸೇರಿಸ್ಕೊಳ್ಳಿ. ಸೊ ಗರಂ ಮಸಾಲ ಇಲ್ಲ ಅಂದರೆ ನಿಮ್ಮ ಮನೇಲಿ ಏನು ಸಾಂಬಾರು ಪುಡಿ ಇರುತ್ತಲ್ಲ, ಧನಿಯಾ ಪೌಡರು, ಅದನ್ನು ಕೂಡ ಹಾಕ್ಕೋಬೋದು. ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ಬೇಳೆ ನೀರನ್ನ ಹಾಕ್ಬಿಡಿ. ಈ ಥರ ಬೇಳೆ ನೀರನ್ನ ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಕಟ್ ಮಾಡಿಟ್ಟಿರೋಂಥ ನುಗ್ಗೆಕಾಯಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ. ಇದನ್ನು ಸೊ ತುಂಬ ಡಿಫ್ರೆಂಟಾಗಿ ಇರುತ್ತೆ ನುಗ್ಗೆಕಾಯಿ ಸಾಂಬಾರು. ಈ ಥರ ನೀವು ಮಾಡಿದ್ರೆ, ಈ ಥರ ಮಾಮೂಲಿ ನುಗ್ಗೆಕಾಯಿ ಬೇಳೆ ಸಾಂಬಾರಿಗಿಂತ ಇದು ತುಂಬಾ ಡಿಫ್ರೆಂಟಾಗಿ ಇರುತ್ತೆ ಅಂತ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟು ಏನು ಬೇಳೆ ನಾವು ಬೇಯಿಸಿಟ್ಟಿದ್ವಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಬಿಡಿ. ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕು. ಸೊ ಅಲ್ಲಿವರೆಗೂ ಕುದಿಯಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ, ನುಗ್ಗೆಕಾಯಿ ಎಲ್ಲ ಬೆಂದಿದೆ ಕೂಡ. ಸೊ ಈ ಕುದೀತಾ ಇರೋಂಥ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಡಿ. ಮಸಾಲೆ ರುಬ್ಬದಲ್ಲೇ ಈ ರೀತಿಯಾಗಿ ಸಾಂಬಾರನ್ನ ಮಾಡ್ಕೊಂಡು ನೋಡಿ, ಭಾಳ ರುಚಿಯಾಗಿರುತ್ತೆ. ಸೊ ಈ ನುಗ್ಗೆಕಾಯಿ ಸಾಂಬಾರು ಈಸ್ ರೆಡಿ.
ಭಾಳ ಟೇಸ್ಟಾಗಿ ಒಂದು ಅದ್ಭುತವಾಗಿರೋಂಥ ರುಚಿ ಅಂತಲೇ ಹೇಳ್ಬೋದು ನುಗ್ಗೆಕಾಯಿ ಸಾರು. ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ. ಸೊ ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಾಗಿರುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಲಾಗಲ್ಲಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.